ಯೂನಿಯನ್ ಬಜೆಟ್ ಅನ್ನೋದು ಸ್ಟಾಕ್ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಏನಕ್ಕೆ ಅಂದ್ರೆ ಬಜೆಟ್ ಅನ್ನೋದು ಒಂದು ದೇಶದ ಎಕಾನಮಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯೂನಿಯನ್ ಬಜೆಟ್ ಅಲ್ಲಿ ಮಾಡುವಂತಹ ಮಹತ್ವವಾದ ಘೋಷಣೆಗಳು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ದಿಕ್ಕನ್ನೇ ಬದಲಾಯಿಸುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ 2025ರ ಯೂನಿಯನ್ ಬಜೆಟ್ ಈ ಶನಿವಾರ ಫೆಬ್ರವರಿ 1ನೇ ತಾರೀಕು ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ರವರು. ಶನಿವಾರ ಬಜೆಟ್ ಅನ್ನ ಅನೌನ್ಸ್ ಮಾಡ್ತಾ ಇರೋದ್ರಿಂದ ಅವತ್ತಿನ ದಿವಸ ಶನಿವಾರ ಸ್ಟಾಕ್ ಮಾರ್ಕೆಟ್ ಅನ್ನೋದು ಓಪನ್ ಆಗಿರುತ್ತೆ. ಸ್ಪೆಷಲ್ ಆಗಿ ಅವತ್ತಿನ ದಿವಸ NSE ಮತ್ತೆ BSE ಎರಡು ಕೂಡ ಓಪನ್ ಆಗಿರ್ತವೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ರೆಗ್ಯುಲರ್ ಆಕ್ಟಿವಿಟೀಸ್ ಯಾವ ರೀತಿ ಇರುತ್ತೋ, ಫ್ಯೂಚರ್ಸ್ ಇರ್ಬೋದು, ಆಪ್ಷನ್ಸ್ ಇರ್ಬೋದು, ಈಕ್ವಿಟಿ ಇರ್ಬೋದು, ನಾರ್ಮಲ್ ಆಗಿ ಎಲ್ಲಾ ದಿವಸದ ತರಾನೇ ಸ್ಟಾಕ್ ಮಾರ್ಕೆಟ್ ಶನಿವಾರ ಕೂಡ ಆಪರೇಟ್ ಮಾಡ್ತಾ ಇದೆ. ಇನ್ನು ಬಜೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ಸ್ ಗೆ. ಎಸ್ಪೆಷಲಿ ಕೆಲವೊಂದಿಷ್ಟು ಸ್ಟಾಕ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಕ್ರೂಷಿಯಲ್ ಆಗಿ ಕೂಡ ಆಗಿರುತ್ತೆ. ತುಂಬಾ ಸ್ಟಾಕ್ಸ್ ಮೇಲೆ ನಾವು ಫೋಕಸ್ ಕೂಡ ಮಾಡಬೇಕಾಗತ್ತೆ. ಅಂತಹ ಸ್ಟಾಕ್ಸ್ ಅಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಜೆಟ್ ಅನ್ನೋದು ಆ ಸ್ಟಾಕ್ಸ್ ನ ಡೈರೆಕ್ಷನ್ ಅನ್ನೇ ಚೇಂಜ್ ಮಾಡುವ ಕೆಪಾಸಿಟಿ ಕೂಡ ಇರುತ್ತೆ. ಅಂತಹ ಕೆಲವೊಂದಿಷ್ಟು ಸ್ಟಾಕ್ಸ್ ಅನ್ನ ನಾವು ಇವತ್ತು ನೋಡೋಣ. ಹೌದು, ಯೂನಿಯನ್ ಬಜೆಟ್ ಅಲ್ಲಿ ನಾವು ನೋಡಬೇಕಾಗಿರುವಂತಹ ಟಾಪ್ 10 ಸ್ಟಾಕ್ಸ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದೇ ರೀತಿ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ, ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಬಜೆಟ್ ಅಂದ ಕೂಡಲೇ ನಮಗೆ ನೆನಪಾಗೋದು ರೈಲ್ವೆ ಸ್ಟಾಕ್ಸ್ ಆಗಿರುತ್ತೆ. ಎಸ್ಪೆಷಲಿ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಸ್ ಅನ್ನ ನಾವು ಫೋಕಸ್ ಮಾಡಲೇಬೇಕಾಗತ್ತೆ. ಅದರಲ್ಲಿ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ IRFC ಕೂಡ ಒಂದು. ಹೌದು, ರೀಸೆಂಟ್ ಆಗಿ ಲಾಸ್ಟ್ ಒಂದು ವರ್ಷದಿಂದ ನಾವು ನೋಡೋದಾದ್ರೆ ರೈಲ್ವೆ ಸ್ಟಾಕ್ಸ್ ತುಂಬಾ ನೆಲ ಕಚ್ಚಿವೆ ಅಂತ ಹೇಳ್ಬೋದು. ರೈಲ್ವೆ ಸೆಕ್ಟರ್ ಅಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ 30 to 40% ಅಷ್ಟು ಬಿದ್ದಿದೆ. ಅದರಲ್ಲಿ IRFC ಕೂಡ ಒಂದು. ಇದರ ಹೈ ಪ್ರೈಸ್ ಬಂದು 229 ರುಪೀಸ್ ಆಗಿತ್ತು. ಇವಾಗ 142 ರುಪೀಸ್ ಅಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದೊಂದು ಇಂಡಿಯನ್ ರೈಲ್ವೇಸ್ ಗೆ ಫೈನಾನ್ಸ್ ಅನ್ನ ಕೊಡುವ ಒಂದು ಕಂಪನಿ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ಸ್ಟಾಕ್ ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 1,85,246 ಕೋಟಿ ಇರುತ್ತೆ. ಹೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿದೆ. ಪಿ ರೇಷಿಯೋ ಪ್ರಕಾರ ಸ್ಟಾಕ್ ಅನ್ನೋದು ಒಂದು ಒಳ್ಳೆ ಝೋನ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ROCE ಇವರು 5.73 ಮತ್ತೆ ROE 13.7 ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡೋದಾದ್ರೆ 72 ರುಪೀಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ಇದೆ. ಒಳ್ಳೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ಇದೆ. ಇನ್ ಕೇಸ್ ಹೈಯರ್ ಲೆವೆಲ್ ಗೆ ಏನಾದ್ರೂ ಒಂದು ರ್ಯಾಲಿ ಅನ್ನ ಕೊಡೋದಕ್ಕೆ ಶುರು ಮಾಡಿದ್ರೆ 72 ರುಪೀಸ್ ಅಷ್ಟು ರ್ಯಾಲಿಯನ್ನ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನು ಕಂಪನಿಯ ರೆವೆನ್ಯೂ ಅನ್ನ ನಾವು ನೋಡೋದಾದ್ರೆ ಕಂಪನಿ ರೆವೆನ್ಯೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. 2023ರಲ್ಲಿ 23,891 ಕೋಟಿ ಇತ್ತು. 2024ಕ್ಕೆ ಅದು 26,645 ಕೋಟಿ ಆಗಿದೆ. ಇನ್ನು ರೀಸೆಂಟ್ ಆಗಿ ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ಅಪ್ಡೇಟ್ ಆಗಿದೆ ಡಿಸೆಂಬರ್ದು. ಈ ರಿಸಲ್ಟ್ ಅಲ್ಲಿ ರೆವೆನ್ಯೂ ಅನ್ನೋದು ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. 2024ರ ಸೆಪ್ಟೆಂಬರ್ ಅಲ್ಲಿ 6,899 ಕೋಟಿ. ಅದೇ ರೀತಿ ರೀಸೆಂಟ್ ಆಗಿ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ 6,763 ಕೋಟಿ ರೆವೆನ್ಯೂ ಅನ್ನ ಮಾಡಿದ್ದಾರೆ. ಇನ್ನು ನೆಟ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ನೆಟ್ ಪ್ರಾಫಿಟ್ಸ್ ಅಷ್ಟೇ ಸೆಪ್ಟೆಂಬರ್ ಅಲ್ಲಿ 1,612 ಕೋಟಿ ಇತ್ತು. ಡಿಸೆಂಬರ್ ಅಲ್ಲಿ ಅದು 1,630 ಕೋಟಿ ಆಗಿದೆ. ಆಲ್ಮೋಸ್ಟ್ ಒಂದು 2% ಅಷ್ಟು ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ ಲಾಸ್ ಮಾಡ್ಕೊಂಡಿಲ್ಲ, ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಬಟ್ ಪ್ರಾಫಿಟ್ ಅನ್ನೋದು ಮಾರ್ಕೆಟ್ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಬರುವಂತಹ ದಿವಸದಲ್ಲಿ ಬರುವಂತಹ ಕ್ವಾರ್ಟರ್ಸ್ ಅಲ್ಲಿ ಇವ್ರು ಏನಾದ್ರು ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ IRFC ಸ್ಟಾಕ್ ಅಲ್ಲಿ ರ್ಯಾಲಿಯನ್ನ ನೋಡೋದಕ್ಕೆ. ಸೊ ಇವಾಗ ಬಜೆಟ್ ಅಲ್ಲಿ ಯಾವ ರೀತಿ ರೈಲ್ವೆ ಸೆಕ್ಟರ್ ಗೆ ಫಂಡ್ ಅಲೋಕೇಶನ್ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲಾ ರೈಲ್ವೆ ಸ್ಟಾಕ್ಸ್ ಹಣಬರಹ ನಿಂತಿರೋದ್ರಿಂದ IRFC ಕೂಡ ಆ ಲಿಸ್ಟ್ ಅಲ್ಲಿ ಬರುವ ಒಂದು ಸ್ಟಾಕ್ ಆಗಿರುತ್ತೆ. ಸೊ IRFC ಸ್ಟಾಕ್ ಮೇಲೆ ನೀವು ಒಂದು ಕಣ್ಣಿಟ್ಟಿರಿ. ರೈಲ್ವೆ ಬಜೆಟ್ ಅಲ್ಲಿ ಏನಾದ್ರೂ ಇದಕ್ಕೆ ಒಂದು ಮಹತ್ವವಾದ ಘೋಷಣೆ ಏನಾದ್ರೂ ಬಂದ್ರೆ ರೈಲ್ವೆ ಸ್ಟಾಕ್ಸ್ ಮೇಲೆ ಹೋಗುವ ಚಾನ್ಸಸ್ ಇರುತ್ತೆ. ಆ ರೈಲ್ವೆ ಸ್ಟಾಕ್ಸ್ ಮೇಲೆ ಹೋದಾಗ IRFC ಸ್ಟಾಕ್ ಕೂಡ ಒಳ್ಳೆ ಬೆನಿಫಿಟ್ ಸಿಕ್ಕು ಈ ಸ್ಟಾಕ್ ಅಲ್ಲೂ ಕೂಡ ಒಂದು ಒಳ್ಳೆ ರ್ಯಾಲಿಯನ್ನ ನಾವು ನೋಡಬಹುದು. ಇನ್ನು ಈ ಲಿಸ್ಟ್ ಅಲ್ಲಿ ಬರ್ತಾ ಇರುವಂತಹ ಎರಡನೇ ಸ್ಟಾಕ್ ಬಂದು ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಂತ. ಹೌದು, ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅನ್ನೋದು ಒಂದು EV ಸೆಕ್ಟರ್ ನ ಅವಿಭಾಜ್ಯ ಅಂಗ ಆಗಿರುತ್ತೆ. ಟಾಟಾ ಮೋಟಾರ್ಸ್ ಲಿಮಿಟೆಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಕ್ರಾಶ್ ಆಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 1,179 ರುಪೀಸ್ ಇಂದ ಇವತ್ತು 746 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ 30% ಗಿಂತ ಮೇಲೆ ಈ ಸ್ಟಾಕ್ ನಮಗೆ ಕರೆಕ್ಷನ್ ಸ್ಟೇಜ್ ಅಲ್ಲಿ ಸಿಗ್ತಾ ಇದೆ. ಏನಕ್ಕೆ ಟಾಟಾ ಮೋಟಾರ್ಸ್ ತುಂಬಾ ಮುಖ್ಯ ಆಗಿರುತ್ತೆ ಈ ಬಜೆಟ್ ಗೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ನಮ್ಮ ಯೂನಿಯನ್ ಬಜೆಟ್ ಅಲ್ಲಿ ಒಂದು ಫೋಕಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂದ್ರೆ ಬರುವಂತಹ ದಿವಸದಲ್ಲಿ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಬರುವಂತಹ ದಿವಸದಲ್ಲಿ ನಿತಿನ್ ಗಡ್ಕರಿ ಅವರು ಕೂಡ ಹೇಳಿದ್ದಾರೆ ಡೀಸೆಲ್ ವೆಹಿಕಲ್ಸ್ ನ ಆದಷ್ಟು ಬೈ ಮಾಡೋದು ಕಡಿಮೆ ಮಾಡಿ ಅಂತ. ಅದೇ ರೀತಿ ಬರುವಂತಹ ವರ್ಷಗಳಲ್ಲಿ ಏನಿದೆ ಇನ್ನೊಂದು 10 ವರ್ಷದಲ್ಲಿ ಡೀಸೆಲ್ ವೆಹಿಕಲ್ಸ್ ಇರ್ಬೋದು, ಪೆಟ್ರೋಲ್ ವೆಹಿಕಲ್ಸ್ ಇರ್ಬೋದು ಎರಡೂ ಕೂಡ ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಡೀಸೆಲ್ ವೆಹಿಕಲ್ಸ್ 80 to 90% ಕಡಿಮೆ ಆಗೋ ಚಾನ್ಸ್ ಇದೆ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ತುಂಬಾ ಫೋಕಸ್ ಮಾಡಬೇಕಾಗುತ್ತೆ. ಈ EV ಸೆಕ್ಟರ್ಗೂ ಕೂಡ ಈ ಬಜೆಟ್ ಅಲ್ಲಿ ಏನಾದ್ರೂ ಒಂದೊಳ್ಳೆ ಫಂಡ್ ಅಲೋಕೇಶನ್ ಆಗಿ EV ಸೆಕ್ಟರ್ ಅಲ್ಲಿ ಟ್ಯಾಕ್ಸೇಷನ್ ಅನ್ನೋದು ಏನಾದ್ರೂ ಕಡಿಮೆ ಆಯ್ತು, EV ಸೆಕ್ಟರ್ ಅಥವಾ EV ವೆಹಿಕಲ್ಸ್ ಅನ್ನ ಬೈ ಮಾಡೋರಿಗೆ ಕೊಟ್ರೆ EV ಸೆಕ್ಟರ್ಸ್ ಬೆಳೆಯುತ್ತೆ. EV ಸೆಕ್ಟರ್ಸ್ ಏನಾದ್ರೂ ಬೂಮ್ ಬಂದ್ರೆ
ಅದು ಟಾಟಾ ಮೋಟಾರ್ಸ್ಗೆ ಡೈರೆಕ್ಟ್ ಆಗಿ ಪಾಸಿಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅನ್ನೋದು ಇವಿ ಸೆಕ್ಟರ್ ನ ಒಂದು ಕಿಂಗ್ ಮೇಕರ್ ಕೂಡ ಆಗಿರುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 2,74,000 ಕೋಟಿ ಆಗಿರುತ್ತೆ. ಲಾರ್ಜ್ ಕ್ಯಾಪ್ ಕಂಪನಿ ಆಗಿದ್ದು ಸ್ಟಾಕ್ ಪಿ ನೋಡಿದ್ರೆ ಕೇವಲ 8ರಲ್ಲಿ ಸ್ಟಾಕ್ ಪಿ ರೇಷಿಯೋ ಇದೆ. ಇಷ್ಟೊಂದು ಕಡಿಮೆಗೆ ಟಾಟಾ ಮೋಟಾರ್ಸ್ ಸಿಗತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ, ಇವಾಗ ಸಿಗ್ತಾ ಇದೆ. ಸಿಕ್ಕಿರೋ ಈ ಟೈಮ್ ಅಲ್ಲಿ ಇನ್ವೆಸ್ಟರ್ಸ್ ಯಾರಿದ್ದಾರೆ, ಹೊಸ ಇನ್ವೆಸ್ಟರ್ಸ್ಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಬೈ ಮಾಡ್ಕೊಳ್ಳೋದಕ್ಕೆ. ಏಕೆ ಅಂದ್ರೆ ROCE ಇರ್ಬೋದು, ROE ಇರ್ಬೋದು, ಅದ್ಭುತವಾಗಿದೆ. ಎರಡೂ ಕೂಡ ತುಂಬಾ ನಮ್ಮ ಎಕ್ಸ್ಪೆಕ್ಟೆಡ್ ರೀಚ್ ಏನಿರುತ್ತೆ ಆಲ್ಮೋಸ್ಟ್ 15% ಎವ್ರಿ ಸ್ಟಾಕ್ ಇದ್ದಿದ್ರು ಒಂದು ಡೀಸೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂತದ್ರಲ್ಲಿ ROCE 20, ROE 49% ಇದೆ. ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ₹685 ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ರ್ಯಾಲಿ ಅಂತೂ ಬಂದ್ರೆ ತುಂಬಾ ಬೇಗ ಸ್ಟಾಕ್ 52 ವೀಕ್ ಹೈ ಅನ್ನ ರೀಚ್ ಮಾಡೋ ಚಾನ್ಸಸ್ ಕೂಡ ಇದೆ. ಇನ್ನು ಮೂರನೇ ಸ್ಟಾಕ್ ಬಂದು ಮ್ಯಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂತ ಒಂದು ಡಿಫೆನ್ಸ್ ಸ್ಟಾಕ್ ಆಗಿರುತ್ತೆ. ಹೌದು, ಬಜೆಟ್ ಅಲ್ಲಿ ಡಿಫೆನ್ಸ್ ಗೆ ಆಲ್ಮೋಸ್ಟ್ ತುಂಬಾ ಫಂಡ್ ಅನ್ನ ಅಲೋಕೇಶನ್ ಮಾಡ್ತಾರೆ ಪ್ರತಿ ವರ್ಷ ಕೂಡ. ಈ ವರ್ಷ ಕೂಡ ಫಂಡ್ ಅಲೋಕೇಶನ್ ಅನ್ನೋದು ಡಿಫೆನ್ಸ್ ಸೆಕ್ಟರ್ ಗೆ ಜಾಸ್ತಿ ಕೊಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ದೇಶ ಅಂದ್ಮೇಲೆ ಡಿಫೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಆ ಡಿಫೆನ್ಸ್ ಗೆ ಫಂಡ್ ಅಲೋಕೇಶನ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸೊ ಆ ರೀತಿ ಫಂಡ್ ಅಲೋಕೇಶನ್ ಡಿಫೆನ್ಸ್ ಸೆಕ್ಟರ್ ಗೆ ಜಾಸ್ತಿ ಕೊಟ್ಟಾಗ ಅದರಿಂದ ಬೆನಿಫಿಟ್ ಆಗುವ ಸ್ಟಾಕ್ಸ್ ಅಲ್ಲಿ ಮ್ಯಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಒಂದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 94,000 ಕೋಟಿ ಇದೆ. ಸ್ಟಾಕ್ ಪಿ ಬಂದು 36.9 ಇದ್ರೆ ROCE ಮತ್ತೆ ROE ಅಂತೂ ತುಂಬಾ ಚೆನ್ನಾಗಿದೆ. 44%, ROCE 35%, ROE ಇದೆ. ಇನ್ನು ಡೆಟ್ ಅನ್ನ ನಾವು ನೋಡೋದಾದ್ರೆ ಡೆಟ್ ಅನ್ನೋದು ಕೇವಲ 36 ಕೋಟಿ, ಆಲ್ಮೋಸ್ಟ್ ಡೆಟ್ ಫ್ರೀ ಕಂಪನಿ ಅಂತ ಹೇಳ್ಬೋದು. ರಿಸರ್ವ್ಸ್ ಅನ್ನ ನೋಡಿ 7,000 ಕೋಟಿ ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇದು ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡೋದಾದ್ರೆ ₹1,144 ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ಈ ಸ್ಟಾಕ್ ಕೂಡ ತುಂಬಾ ಕರೆಕ್ಷನ್ ಅನ್ನ ಮಾಡಿರುವಂತಹ ಸ್ಟಾಕ್ಸ್ ಅಲ್ಲಿ ಈ ಸ್ಟಾಕ್ ಕೂಡ ಒಂದು. ಹೈ ಪ್ರೈಸ್ ಅನ್ನ ನೋಡೋದಾದ್ರೆ 2,930 ಇಂದ 2,350 ರುಪೀಸ್ಗೆ ಇವಾಗ ಸಿಗ್ತಾ ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಲೋ ಪ್ರೈಸ್ ಅಲ್ಲೂ ಕೂಡ ಈ ಸ್ಟಾಕ್ ಸಿಗ್ತಾ ಇರೋದ್ರಿಂದ ಈ ಸ್ಟಾಕ್ ಮೇಲೆ ಕೂಡ ನಾವು ಕಣ್ಣಿಟ್ಟಿರ್ಬೇಕಾಗತ್ತೆ. ಡಿಫೆನ್ಸ್ ಸ್ಟಾಕ್ಸ್ ಗೆ ಬೂಸ್ಟ್ ಏನಾದ್ರೂ ಬಂದ್ರೆ ಅದರಲ್ಲಿ ಮೇನ್ ಬುಲ್ ರನ್ ಕೊಡುವಂತಹ ಸ್ಟಾಕ್ ಇರೋದು ಮ್ಯಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂತ. ಇನ್ನು ಇದರ ಫೈನಾನ್ಷಿಯಲ್ಸ್ ಅನ್ನ ನಾವು ಚೆಕ್ ಮಾಡೋದಾದ್ರೆ ರೆವೆನ್ಯೂ ಅನ್ನ ಗಮನಿಸಬೇಕು. ರೆವೆನ್ಯೂ ಅನ್ನೋದು 2023ರಲ್ಲಿ 7,827 ಕೋಟಿ ಇತ್ತು. ಇವಾಗ 2024ಕ್ಕೆ 9,466 ಕೋಟಿ ಇದೆ. ರೆವೆನ್ಯೂ ಅಲ್ಲಿ ರ್ಯಾಪಿಡ್ ಇನ್ಕ್ರೀಸ್ ಅಂತೂ ಇದೆ. ನೆಟ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ 2024ಕ್ಕೆ 1,072 ಕೋಟಿ, 2025ಕ್ಕೆ 1,845 ಕೋಟಿ, ಆಲ್ಮೋಸ್ಟ್ 40% ಅಷ್ಟು ನೆಟ್ ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಕಂಪನಿ ಅಂತೂ ಚೆನ್ನಾಗಿ ಪ್ರಾಫಿಟ್ಸ್ ಅನ್ನ ಮಾಡ್ತಾ ಇದೆ. ಅದೇ ರೀತಿ ರೆವೆನ್ಯೂ ಅನ್ನೋದು ಕೂಡ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇದರ ಮೇಲೆ ಕೂಡ ನಾವು ಕಣ್ಣಿಟ್ಟಿರ್ಬೇಕಾಗತ್ತೆ. ಯಾಕೆ ಅಂದ್ರೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಈ ಸ್ಟಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಾಲ್ಕನೇ ಸ್ಟಾಕ್ ಬಂದು ಲಾರ್ಸನ್ ಅಂಡ್ ಟೊಬ್ರೋ ಲಿಮಿಟೆಡ್ ಅಂತ. ಹೌದು, LNT ಅಂತ ಏನ್ ಕರಿತೀವಿ, ಈ ಸ್ಟಾಕ್ ಬಂದು ಈ ಪರ್ಟಿಕ್ಯುಲರ್ ಸ್ಟಾಕ್ ಬಂದು 1973ರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಲೀಡಿಂಗ್ ಮಲ್ಟಿ ಕಾಂಗ್ಲೋಮೆರಿಟ್ ಸ್ಟಾಕ್ ಆಗಿದ್ದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದು ಕೆಲಸ ಮಾಡುತ್ತೆ. ಹೈವೇಸ್ ಇರ್ಬೋದು, ಮೆಟ್ರೋ ಇರ್ಬೋದು, ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ಇರ್ಬೋದು, ಪವರ್ ಪ್ರಾಜೆಕ್ಟ್ಸ್ ಅಲ್ಲಿ ಕೂಡ ಇದು ಕೆಲಸ ಮಾಡ್ತಾ ಇದೆ. ರೀಸೆಂಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 4,73,000 ಕೋಟಿ, ಲಾರ್ಜ್ ಕ್ಯಾಪ್ ಕಂಪನಿ ಆಗಿದ್ದು ಸ್ಟಾಕ್ ಪಿ ರೇಷಿಯೋ 35 ಅಲ್ಲಿ ಇದೆ. ಒಂದು ಡೀಸೆಂಟ್ ಪಿ ರಲ್ಲಿ ಸಿಗ್ತಾ ಇದೆ. ROCE 13.4, ROE 14.7% ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಡೆಟ್ ಅನ್ನ ನಾವು ನೋಡೋದಾದ್ರೆ ಡೆಟ್ ಸ್ವಲ್ಪ 1,00,000 ಕೋಟಿಯಷ್ಟು ಡೆಟ್ ಇದೆ. ಇದನ್ನ ಇವರು ಕಡಿಮೆ ಮಾಡ್ಕೊಬೇಕಾಗತ್ತೆ. ಇನ್ನು ರಿಸರ್ವ್ಸ್ ಅನ್ನ ನೋಡಿ 88,000 ಕೋಟಿ ಚೇಂಜ್ ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ. ಮುಂದೆ ಬರುವಂತಹ ಇವರ ಪ್ರಾಜೆಕ್ಟ್ಸ್ ಗೆ ಈ ರಿಸರ್ವ್ಸ್ ಅನ್ನ ಉಳಿಸ್ಕೋಬಹುದು ಅಥವಾ ಸಾಲನ ಕೂಡ ತೀರಿಸಬಹುದು. ಇಂಟ್ರೆನ್ಸಿಕ್ ವ್ಯಾಲ್ಯೂ ನ ನೋಡೋದಾದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ₹1,447 ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ಆಲ್ಮೋಸ್ಟ್ ನಾವು ಕಂಪೇರಿಟಿವ್ಲಿ ನೋಡೋದಾದ್ರೆ 40 to 50% ಹೈಯರ್ ಸೈಡ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ನಮಗೆ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಇದರ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ FIIs ಮತ್ತೆ DIIs ನೋಡಿ, FII 20% ಅನ್ನ ಈ ಸ್ಟಾಕ್ ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ DIIs 41% ಈ ಸ್ಟಾಕ್ ಅನ್ನ ಉಳಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ 60% ಆಫ್ ದ ಸ್ಟೇಕ್ FIIs ಮತ್ತೆ DIIs ಹತ್ರನೇ ಇದೆ ಅಂತ ಹೇಳ್ಬೋದು. ಇದೊಂದು ಬಿಗ್ ಅಡ್ವಾಂಟೇಜ್ ಆಗಿರುತ್ತೆ. FIIs ಮತ್ತೆ DIIs ಇಬ್ರು ಕೂಡ ಈ ಸ್ಟಾಕ್ ಅಲ್ಲಿ ನಂಬಿಕೆ ಇಟ್ಟು ಜಾಸ್ತಿ ಪರ್ಸೆಂಟೇಜ್ ಅಷ್ಟು ಸ್ಟೇಕ್ಸ್ ಅನ್ನ ಹೋಲ್ಡ್ ಮಾಡಿದ್ದಾರೆ. ಸೊ ಬರೋ ಬಜೆಟ್ ಅಲ್ಲಿ ಈ ಸ್ಟಾಕ್ ಮೇಲೆ ಕೂಡ ಒಂದು ಕಣ್ಣಿಟ್ಟಿರಿ. ಏಕೆ ಅಂದ್ರೆ ಪವರ್ ಪ್ರಾಜೆಕ್ಟ್ಸ್ ಇರ್ಬೋದು, ಮೆಟ್ರೋ ಇರ್ಬೋದು, ಸ್ಮಾರ್ಟ್ ಸಿಟೀಸ್ ಇರ್ಬೋದು, ಯಾವುದೇ ರೀತಿಯಿಂದ ಹೊಸದಾಗಿ ಏನಾದ್ರೂ ಪ್ರಾಜೆಕ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಈ ಸ್ಟಾಕ್ ಗೆ ಬೆನಿಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಈ ಲಿಸ್ಟ್ ನ ನಾಲ್ಕನೇ ಸ್ಟಾಕ್ ಬಂದು ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಉಡ್ಕೋ ಅಂತ ಹೇಳ್ಬೋದು. ಹೌಸಿಂಗ್ ಫೈನಾನ್ಸ್ ಅನ್ನ ನೀಡುವ ಒಂದು ಕಂಪನಿ ಆಗಿರುತ್ತೆ. ಅದೇ ರೀತಿ ಅರ್ಬನ್ ಡೆವಲಪ್ಮೆಂಟ್ ಗಾಗಿ ವರ್ಕ್ ಮಾಡುವ ಒಂದು ಕಂಪನಿ ಆಗಿರುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ 75% ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ ಉಳಿಸಿಕೊಂಡಿದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು
142,000 ಕೋಟಿ ಇದ್ರೆ ಸ್ಟಾಕ್ ಪಿ ಕೇವಲ 16 ಅಲ್ಲಿ ಇದೆ. ಅದೇ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ 103 ರೂಪಾಯಿಯಲ್ಲಿದೆ. ಆಲ್ಮೋಸ್ಟ್ 50% ಹೈಯರ್ ಸೈಡ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ತೋರಿಸ್ತಾ ಇರೋದು. ಈ ಕಂಪನಿಯ ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ 2023ರಲ್ಲಿ 1,700 ಕೋಟಿ ನೆಟ್ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. 2024ಕ್ಕೆ ಅದು 2,116 ಕೋಟಿ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ರ್ಯಾಪಿಡ್ ಇನ್ಕ್ರೀಸ್ ಇದೆ ಅಂತ ಹೇಳ್ಬೋದು. ಅದೇ ರೀತಿ ರೀಸೆಂಟ್ ಕ್ವಾರ್ಟರ್ ಅಲ್ಲಿ ನಾವು ನೋಡೋದಾದ್ರೆ ರೀಸೆಂಟ್ ಕ್ವಾರ್ಟರ್ ರಿಸಲ್ಟ್ ಕೂಡ ಅಪ್ಡೇಟ್ ಆಗಿದೆ. ಸೆಪ್ಟೆಂಬರ್ ಅಲ್ಲಿ 2,500 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಅದೇ ರೀತಿ ಡಿಸೆಂಬರ್ ಅಲ್ಲಿ 2,760 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಇಯರ್ ಆನ್ ಇಯರ್ ರಿಸಲ್ಟ್ ಕೂಡ ಚೆನ್ನಾಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ಕೂಡ ಚೆನ್ನಾಗಿದೆ. ಬರುವಂತಹ ಬಜೆಟ್ ಅಲ್ಲಿ ಈ ಸ್ಟಾಕ್ ಮೇಲೆ ಕೂಡ ಫೋಕಸ್ ಮಾಡಿ. ಸೊ ಈ ಸ್ಟಾಕ್ ಅನ್ನ ಕೂಡ ನಾವು ಫೋಕಸ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಹೌಸಿಂಗ್ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಇರುವಂತಹ ಕೆಲವು ಸ್ಟಾಕ್ಸ್ ಅಲ್ಲಿ ಇದು ಮೇಜರ್ ಸ್ಟಾಕ್ ಆಗಿರುತ್ತೆ. ರ್ಯಾಲಿ ಬಂದ್ರೆ ತುಂಬಾ ಚೆನ್ನಾಗಿ ರ್ಯಾಲಿ ಕೊಡುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ಸಿಕ್ಸ್ತ್ ಕಂಪನಿ ಬಂದು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅಂತ. ಈ ಕಂಪನಿಯ ಬಿಸ್ನೆಸ್ ಬಂದು ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ. ಹೌದು, ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಮೇಜರ್ ಸ್ಟಾಕ್ ಟಾಟಾ ಪವರ್ ಕಂಪನಿ ಆಗಿರುತ್ತೆ. ಅದೇ ರೀತಿ ಇವರು ರಿನ್ಯೂವಬಲ್ ಎನರ್ಜಿ ಜೊತೆಗೆ ಇವಿ ಸೆಕ್ಟರ್ ನಲ್ಲೂ ಕೂಡ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವರು 1 lakh ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ 2025ರ ಅಂತ್ಯದೊಳಗೆ ಓಪನ್ ಮಾಡುವ ಚಾನ್ಸಸ್ ಕೂಡ ಇದೆ. ಅದೊಂದು ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ. 1 lakh ಇವಿ ಸ್ಟೇಷನ್ಸ್ ಅನ್ನೋದು ಒಂದು ದೊಡ್ಡ ಮೈಲ್ಗಲ್ಲು ಅಂತ ಹೇಳ್ಬೋದು. ಅಟ್ ಪ್ರೆಸೆಂಟ್ ಇರುವ ಇವಿ ಸೆಕ್ಟರ್ ಅಲ್ಲಿ, ಇವಿ ಇಂಡಸ್ಟ್ರಿಯಲ್ಲಿ ಇದೊಂದು ಹೊಸ ದಾಖಲೆ ಆಗಿರುತ್ತೆ. ಇನ್ನು ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ಗೆ, ಇವಿ ಸೆಕ್ಟರ್ಗೆ ಏನೇ ಬೆನಿಫಿಟ್ ಬಂದ್ರೂ ಕೂಡ ಬಜೆಟ್ ಇಂದ ಅದು ಟಾಟಾ ಪವರ್ಗೆ ಒಂದು ಬೂಮ್ ಆಗಿರುತ್ತೆ. ಟಾಟಾ ಪವರ್ ಕಂಪನಿ ಬಂದು ಅಟ್ ಪ್ರೆಸೆಂಟ್ 350 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,11,000 ಕೋಟಿ ಇದೆ. ಸ್ಟಾಕ್ ಪಿ 29 ಅಲ್ಲಿ ಇದೆ, ಡೀಸೆಂಟ್ ಅಲ್ಲೇ ಕಾಣಿಸ್ತಾ ಇದೆ. ಅದೇ ರೀತಿ ROC 11%, ROE 11% ಎರಡು ಕೂಡ ಡೀಸೆಂಟ್ ಆಗಿದ್ದಾವೆ. ಈ 33,000 ಕೋಟಿ ಅಷ್ಟು ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಸಾಲ ಬಂದು 58,000 ಕೋಟಿ ಇದೆ. ರಿಸರ್ವ್ಸ್ ಮತ್ತೆ ಡೆಟ್ ಅನ್ನ ಕಂಪೇರ್ ಮಾಡ್ಕೊಂಡ್ರೆ ಡೆಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇದ್ರು ಅದಕ್ಕೆ ತಕ್ಕ ಹಾಗೆ ರಿಸರ್ವ್ಸ್ ಅನ್ನ ಕೂಡ ಉಳಿಸ್ಕೊಂಡಿದ್ದಾರೆ. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ 165 ರುಪೀಸ್ ಇದೆ. ಒಂದೊಳ್ಳೆ ರ್ಯಾಲಿ ಬಂದ್ರೆ 52 ವೀಕ್ ಆಗಿರುವ 495 ರುಪೀಸ್ ಅನ್ನ ಬೇಗ ರೀಚ್ ಕೂಡ ಆಗ್ಬೋದು. 495 ರುಪೀಸ್ ಅನ್ನ ಯಾವಾಗ ರೀಚ್ ಆಗುತ್ತೋ ಇದನ್ನ ಏನಾದ್ರೂ ಬ್ರೇಕ್ ಮಾಡಿದ್ರೆ ಇನ್ನೂ ಒಂದು 10-20% ಅಷ್ಟು ಮೂವ್ಮೆಂಟಮ್ ಅನ್ನೋದು ಬೇಗ ಬರುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಟಾಟಾ ಪವರ್ ಕಂಪನಿ ಮೇಲೆ ಕೂಡ ನಾವು ಫೋಕಸ್ ಮಾಡಬೇಕು. ಏಕೆ ಅಂದ್ರೆ ಇದು ಇವಿ ಸೆಗ್ಮೆಂಟ್ ಅಲ್ಲೂ ಕೂಡ ಇದೆ, ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೂಡ ಇದೆ. ಇನ್ನು 7ನೇ ಸ್ಟಾಕ್ ಬಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ. ಇದೊಂದು ಮೋನೋಪೊಲಿ ಸ್ಟಾಕ್ ಆಗಿದ್ದು ಈ ಕಂಪನಿಗೆ ಯಾವುದೇ ರೀತಿಯ ಅಪೋಸಿಷನ್ ಸ್ಟಾಕ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿಲ್ಲ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,47,000 ಕೋಟಿ ಇದೆ. ಸ್ಟಾಕ್ ಪಿ ನೋಡಿ 29 ಅಲ್ಲಿ ಇದೆ. ROC 38%, ROE 28% ಇದೆ. ತುಂಬಾ ಹೈ ಸಿಗ್ನಿಫಿಕೆಂಟ್ ROC ಮತ್ತೆ ROE ಅನ್ನ ಇವರು ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ 1,585ರಲ್ಲಿ ತೋರಿಸ್ತಾ ಇದೆ. ಸೊ ಹೈ ಪ್ರೈಸ್ ಬಂದು 5,675 ರುಪೀಸ್ ಇಂದ ಸದ್ಯಕ್ಕೆ 3,700 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಕನ್ಸಿಡರ್ ಮಾಡಬಹುದು. ಅದೇ ರೀತಿ ಸಾಲ ನೋಡೋದಾದ್ರೆ ಸಾಲ ಮುಕ್ತ ಕಂಪನಿ ಆಗಿರುತ್ತೆ, ಯಾವುದೇ ರೀತಿಯ ಸಾಲ ಇಲ್ಲ. ಇನ್ನು ರಿಸರ್ವ್ಸ್ ಅನ್ನ ನಾವು ನೋಡೋದಾದ್ರೆ 30,000 ಕೋಟಿ ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇನ್ನು ಇವರ ಆರ್ಡರ್ ಬುಕ್ ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಇನ್ನು 8ನೇ ಸ್ಟಾಕ್ ಬಂದು IRCTC ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್. ಹೌದು, ಇದೊಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಆಗಿದ್ದು ಇದು ಕೂಡ ಒಂದು ಮೋನೋಪಲಿ ಸ್ಟಾಕ್ ಆಗಿರುತ್ತೆ. ಇನ್ನು ಈ ಕಂಪನಿ ಬಂದು ಕ್ಯಾಟರಿಂಗ್ ಸರ್ವಿಸಸ್ ಅನ್ನ ಕೊಡುತ್ತೆ. ಮೊಬೈಲ್ ಕ್ಯಾಟರಿಂಗ್ ಇರ್ಬೋದು, ಇ ಕ್ಯಾಟರಿಂಗ್ ಇರ್ಬೋದು, ಸ್ಟ್ಯಾಟಿಕ್ ಕ್ಯಾಟರಿಂಗ್ ಇರ್ಬೋದು, ಎಲ್ಲದರಲ್ಲೂ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಇಂಟರ್ನೆಟ್ ಟಿಕೆಟ್ ಬುಕ್ಕಿಂಗ್ ಅನ್ನ ಮಾಡುತ್ತೆ. ಜೊತೆಗೆ ಟೂರಿಸಂ ಅನ್ನ ಕೂಡ ಇವರು ಆರ್ಗನೈಸ್ ಮಾಡ್ತಾರೆ. ಇಂಡಿಯಾದ ವಿವಿಧ ಪ್ಲೇಸ್ ಗಳಿಗೆ ಇವರು ಆರ್ಗನೈಸ್ ಕೂಡ ಮಾಡ್ತಾ ಇದ್ದಾರೆ ಟೂರಿಸಂ ಅನ್ನ. ರೈಲ್ ನೀರನ್ನ ಕೂಡ ಇವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಎಕ್ಸ್ಪಾನ್ಷನ್ ಅನ್ನ ನೋಡೋದಾದ್ರೆ ಕ್ಯಾಟರಿಂಗ್ ಮತ್ತೆ ರೈಲ್ ನೀರನ್ನ ಇವರು ಎಕ್ಸ್ಪಾನ್ಷನ್ ಮಾಡೋದ್ರಲ್ಲಿ ಇದ್ದಾರೆ. ಇನ್ನು ಅದೇ ರೀತಿ ನ್ಯೂ ಇನಿಷಿಯೇಟಿವ್ ಅಲ್ಲಿ ಎಂಟ್ರಿ ಇಂಟು ದ ನಾನ್ ರೈಲ್ವೆ ಬಿಸ್ನೆಸ್ ಅಲ್ಲೂ ಕೂಡ ಇವರು ಡಿಸೆಂಬರ್ 2023ರಲ್ಲಿ ಎಂಟ್ರಿ ಆಗಿದ್ದಾರೆ. ಈ ಬಿಸ್ನೆಸ್ ಎಕ್ಸ್ಪಾನ್ಷನ್ ಅನ್ನೋದು ಇವರಿಗೆ ರೆವೆನ್ಯೂ ಅನ್ನ ಜಾಸ್ತಿ ಮಾಡುತ್ತೆ. ರೆವೆನ್ಯೂ ಜಾಸ್ತಿ ಆದಾಗ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 60,000 ಕೋಟಿ ಇದೆ. ಸ್ಟಾಕ್ ಪಿ ಬಂದು ಸದ್ಯಕ್ಕೆ 50ರಲ್ಲಿದೆ. ROC 53 ಇದ್ರೆ ROE 40 ಇದೆ. ಎರಡು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಡೆಟ್ ಅನ್ನ ನಾವು ನೋಡೋದಾದ್ರೆ ಸಾಲ ಮುಕ್ತ ಆಲ್ಮೋಸ್ಟ್ 40 ಕ್ರೋರ್ಸ್ ಅಷ್ಟೇ ಸಾಲ ಇರೋದು. ಸಾಲ ಮುಕ್ತ ಕಂಪನಿ ಅಂತ ಕನ್ಸಿಡರ್ ಮಾಡಕ್ಕಾಗತ್ತೆ. ರಿಸರ್ವ್ಸ್ ಬಂದು 3,363 ಕೋಟಿ ರಿಸರ್ವ್ಸ್ ಅನ್ನು ಉಳಿಸ್ಕೊಂಡಿದ್ದಾರೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ 356 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. 52 ವೀಕ್ ಹೈ ಬಂದು 1,148 ರೂಪಾಯಿ. ಅದೇ ರೀತಿ 52 ವೀಕ್ ಲೋ ಬಂದು 736. ಇವಾಗ ನಾವು ನೋಡೋದಾದ್ರೆ 52 ವೀಕ್ ಲೋ ನಿಯರ್ ಪ್ರೈಸ್ ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಇದೊಂದು ಬಾಟಮ್ ರೇಂಜ್ ಗೆ ಇಳಿದಿದೆ ಅಂತ ಹೇಳ್ಬೋದು. ಸೊ ಬಾಟಮ್ ಅಲ್ಲಿ ಯಾವ ಸ್ಟಾಕ್ ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಸಿಗುತ್ತೋ ಆ ಸ್ಟಾಕ್ಸ್ ಮೇಲೆ
ಹೊಸ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವರಿಗೆ ಒಳ್ಳೆ ಬೆನಿಫಿಟ್ ಬರುತ್ತೆ. ಬರುವಂತ ದಿವಸದಲ್ಲಿ ಒಂದೊಳ್ಳೆ ರ್ಯಾಲಿಯನ್ನ ಏನಾದರೂ ನಿಫ್ಟಿ ಕೊಟ್ಟು ಅದ್ರ ಜೊತೆಗೆ ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಎಲ್ಲವೂ ಕೂಡ ಒಂದೊಳ್ಳೆ ಮೂಮೆಂಟಮ್ ಅನ್ನ ಕೊಟ್ರೆ IRCTC ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡೋ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಬಾಟಮ್ ಲೆವೆಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ. ಇನ್ನು ನೆಕ್ಸ್ಟ್ ಬಂದು ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ಅಂತ. ನಿಮಗೆ ಗೊತ್ತೇ ಇರುತ್ತೆ, ರಿನ್ಯೂವಬಲ್ ಎನರ್ಜಿ ಮೇಲೆ ಕೇಂದ್ರ ಸರ್ಕಾರ ಒಂದು ಕಣ್ಣಿಟ್ಟಿದೆ. ರಿನ್ಯೂವಬಲ್ ಎನರ್ಜಿಯನ್ನ ಪ್ರೋತ್ಸಾಹ ಮಾಡೋದಕ್ಕೆ ಪ್ರೀವಿಯಸ್ ಒಂದು ಬಜೆಟ್ ಅಲ್ಲೂ ಕೂಡ ಒಂದಷ್ಟು ಅಲೋಕೇಶನ್ ಅನ್ನ ಮಾಡಿತ್ತು. ಈ ಸರಿ ಕೂಡ ಒಂದಷ್ಟು ಅಲೋಕೇಶನ್ ಅನ್ನ ರಿನ್ಯೂವಬಲ್ ಎನರ್ಜಿ ಮೇಲೆ ಇವರು ಫೋಕಸ್ ಮಾಡಿದ್ರೆ, ಒಂದೊಳ್ಳೆ ಫಂಡ್ ಅಲೋಕೇಶನ್ ಕೊಟ್ಟು ರಿನ್ಯೂವಬಲ್ ಎನರ್ಜಿಯನ್ನ ಬೂಸ್ಟ್ ಮಾಡೋದಕ್ಕೆ ನೋಡಿದ್ರೆ, ಅವಾಗ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಸ್ಟಾಕ್ಗೂ ಕೂಡ ಒಂದಷ್ಟು ಬೆನಿಫಿಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 51,000 ಕೋಟಿ ಇದೆ. ಸ್ಟಾಕ್ ಪಿ 33 ಪಾಯಿಂಟ್ ಅಲ್ಲಿ ಇದೆ. ROCE 9.30, ROE 17.3 ಇದೆ. ROE ಚೆನ್ನಾಗಿದೆ. ROCE ಸ್ವಲ್ಪ ಮೇಂಟೈನ್ ಮಾಡಬೇಕಾಗತ್ತೆ ಮುಂದೆ ಬರುವಂತಹ ದಿವಸದಲ್ಲಿ. ROCE ನ ಅಟ್ಲೀಸ್ಟ್ ಅಪ್ ಟು 15% ವರೆಗೂ ಕೂಡ ಇನ್ಕ್ರೀಸ್ ಮಾಡ್ಕೊಂಡ್ರೆ ಒಳ್ಳೇದಾಗಿರುತ್ತೆ. ಇನ್ನು ಈ ಕಂಪನಿಯ ಸಾಲ ಬಂದು 54,000 ಕೋಟಿ ಇದೆ. ರಿಸರ್ವ್ಸ್ 6,648 ಕೋಟಿ ಇದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನೋದು 72.8 ಅಲ್ಲಿ ಸಿಗ್ತಾ ಇದೆ. ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಜೂನ್ 2024ಕ್ಕೆ 384 ಕೋಟಿ, ಅದೇ ರೀತಿ ಸೆಪ್ಟೆಂಬರ್ ಕ್ವಾರ್ಟರ್ಗೆ 388 ಕೋಟಿ, ಇನ್ನು ಡಿಸೆಂಬರ್ ಕ್ವಾರ್ಟರ್ಗೆ 425 ಕೋಟಿ ಆಗಿದೆ. ಸೊ ಒಂದು ಇನ್ಕ್ರೀಸ್ ಆಗ್ತಾ ಇದೆ, ಒಂದಷ್ಟು ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನೋದು ನೆಟ್ ಪ್ರಾಫಿಟ್ ಅಲ್ಲಿ ನಾವು ನೋಡ್ತಾ ಇದೀವಿ. ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ ಈ ಸ್ಟಾಕ್ ಗೆ. ಸೊ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಗೆ ಏನಾದ್ರೂ ಒಂದೊಳ್ಳೆ ಬೆನಿಫಿಟ್ಸ್ ಬಂದ್ರೆ ಈ ಕಂಪನಿಯ ಮೇಲೆ ಕಣ್ಣಿಟ್ಟಿರಿ. ಸೊ ಒಂದೊಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೂಡ ಸಿಗ್ತಾ ಇದೆ. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ 10ನೇ ಸ್ಟಾಕ್ ಬಂದು ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ. ಕೋಲ್ ಪ್ರೊಡ್ಯೂಸ್ ಮಾಡೋ ಒಂದು ಕಂಪನಿ ಆಗಿದ್ದು, ಕೋಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಒಂದು ಕಂಪನಿ ಆಗಿರುತ್ತೆ. ಇದೊಂದು ಮೊನೋಪೊಲಿ ಕಂಪನಿ ಆಗಿದ್ದು, ಈ ಸ್ಟಾಕ್ ಗೆ ಯಾವುದೇ ರೀತಿಯ ಆಪೋಸಿಟ್ ಸ್ಟಾಕ್ ಇಲ್ಲ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,33,000 ಕೋಟಿ ಇದೆ. ಸ್ಟಾಕ್ ಪಿ ರೇಷಿಯೋ ನೋಡಿದ್ರೆ ಕೇವಲ 6 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮೋಸ್ಟ್ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಹೇಳ್ಬೋದು ಕೋಲ್ ಇಂಡಿಯಾ. ಅದೇ ರೀತಿ ROCE ನೋಡಿ 63%, ROE ನೋಡಿ 52%. ROCE 63, ROE 52. ಸ್ಟಾಕ್ ಪಿ ನೋಡಿದ್ರೆ ಕೇವಲ 6 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇಷ್ಟೊಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಸ್ಟಾಕ್ ಇಷ್ಟೊಂದು ಬಾಟಮ್ ಗೆ ಸಿಗ್ತಾ ಇದೆ ಅಂದಾಗ ಇದೊಂದು ಇನ್ವೆಸ್ಟರ್ಸ್ ಗೆ ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ, ಹೊಸ ಇನ್ವೆಸ್ಟರ್ಸ್ ಗೆ ಬೈ ಮಾಡ್ಕೊಳ್ಳೋದಕ್ಕೆ. ಅದೇ ರೀತಿ ಡಿವಿಡೆಂಡ್ ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಈ ಕಂಪನಿ ಮೇಲೆ ಕಣ್ಣಿಟ್ಟಿರಿ. 6.76% ಡಿವಿಡೆಂಡ್ ಈಲ್ಡ್ ಇದೆ. ಒಳ್ಳೆ ಅದ್ಭುತವಾದ ಡಿವಿಡೆಂಡ್ಸ್ ಅನ್ನ ಕೂಡ ಇವರು ಕೊಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಡಿವಿಡೆಂಡ್ ಪೇ ಔಟ್ ಕೂಡ 42% ಇದೆ. ಒಳ್ಳೆ ಡಿವಿಡೆಂಡ್ ಪೇ ಔಟ್ ಕೂಡ ಮಾಡಿದ್ದಾರೆ. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿದ್ರೆ 738 ರೂಪೀಸ್ ಇದೆ. ಕೋಲ್ ಇಂಡಿಯಾ ಪ್ರೈಸ್ ಟ್ರೇಡ್ ಆಗ್ತಾ ಇರೋದೇ 378 ರೂಪಾಯಿ, ಬಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿದ್ರೆ 738 ಅಲ್ಲಿ ಇದೆ. ಮಲ್ಟಿ ಬ್ಯಾಗರ್ ರಿಟರ್ನ್ ಅನ್ನು ಕೊಡುವಂತಹ ಚಾನ್ಸಸ್ ಜಾಸ್ತಿ ಇದೆ ಕೋಲ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಸ್ಟ್ರಾಂಗ್ ಫಂಡಮೆಂಟಲಿ ಸ್ಟಾಕ್ ಆಲ್ಮೋಸ್ಟ್ ರಿಸರ್ವ್ಸ್ 90,000 ಕೋಟಿ ಇದೆ. ಕೇವಲ ಡೆಟ್ 7,000 ಕೋಟಿ ಇದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,33,000 ಕೋಟಿ ಇದೆ. ಸೊ ಇದೆಲ್ಲವನ್ನು ಗಮನಿಸಿದ್ರೆ ಅತ್ಯಂತ ಸ್ಟ್ರಾಂಗ್ ಸ್ಟಾಕ್ ಆಗಿರುತ್ತೆ ಕೋಲ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಈ ಪರ್ಟಿಕ್ಯುಲರ್ ಬಜೆಟ್ ಅಲ್ಲಿ ಕೂಡ ಕೋಲ್ ಸೆಕ್ಟರ್ ಗೆ ಏನಾದ್ರೂ ಒಳ್ಳೆ ಬೆನಿಫಿಟ್ಸ್ ಅನ್ನ ಕೊಟ್ರೆ, ಅದೇ ರೀತಿ ಒಳ್ಳೆ ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ ಕೋಲ್ ಇಂಡಿಯಾಗೆ ಮತ್ತೆ ಬೆನಿಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಕೋಲ್ ಇಂಡಿಯಾದಲ್ಲಿ ಒಳ್ಳೆ ರ್ಯಾಲಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದಿಷ್ಟು ಆಗಿತ್ತು ಟಾಪ್ 10 ಸ್ಟಾಕ್ಸ್ ಈ ಪರ್ಟಿಕ್ಯುಲರ್ ಬಜೆಟ್ ಅಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು. ನೆನಪಿರ್ಲಿ, ಬಜೆಟ್ ಯಾವ ರೀತಿ ಹೋಗುತ್ತೋ ಅದೇ ರೀತಿ ಕೂಡ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಅನ್ನ ಕೊಡುತ್ತೆ. ಬಜೆಟ್ ಚೆನ್ನಾಗಿದ್ದು, ಫಂಡ್ ಅಲೋಕೇಶನ್ ಚೆನ್ನಾಗಿ, ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಒಂದು ಪಾಸಿಟಿವ್ ಬೆಳವಣಿಗೆಯನ್ನ ನಾವು ನೋಡಿದ್ರೆ ಅದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗೆ ಬೆನಿಫಿಟ್ ಆಗಿರುತ್ತೆ. ಇನ್ ಕೇಸ್ ಬಜೆಟ್ ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಹೋಗ್ಲಿಲ್ಲ, ಮಾರ್ಕೆಟ್ ಒಂದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಲ್ಲಿ ಬಜೆಟ್ ಅಲ್ಲಿ ಇನ್ನೊಂದು ಏನೋ ಆಗ್ತಾ ಇತ್ತು, ನೆಗೆಟಿವ್ ಆಗಿ ಆಗ್ತಾ ಇತ್ತು. ಮಾರ್ಕೆಟ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ ಅದು ಬಜೆಟ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಅದು ಮತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೆನಪಲ್ಲಿ ಇರ್ಲಿ, ಇವಾಗ ನಾನು ಹೇಳಿರುವಂತಹ ಎಲ್ಲಾ ಸ್ಟಾಕ್ಸ್ಗೂ ಕೂಡ ಬಜೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಜೆಟ್ ಮೇಲೆ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ಮೇಲೆ ಹೋಗುತ್ತಾ ಕೆಳಗಡೆ ಬೀಳತ್ತಾ, ಪಾಸಿಟಿವ್ ರ್ಯಾಲಿನ ನೆಗೆಟಿವ್ ರ್ಯಾಲಿನ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಬಜೆಟ್ ಅಲ್ಲಿ ಇನ್ನು ಯಾವ ಸ್ಟಾಕ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕಾಗಿರುತ್ತೆ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ.